ಕೆಲವು ಮನೆಯೊಳಗ ಮಗಳಿಗೂ ಸೊಸೆಗೂ ಅತ್ತೆ ಮಾಡುವಂಥ ತಾರತಮ್ಯ. ಸೊಸೆ ಮಾತ್ರ ಒಂದಿನ ಲೇಟ್ ಆಗಿದ್ರ ಯವ್ವ 9ಕ್ಕೆ ಎದ್ದಳು, ಯವ್ವ 8ಕ್ಕೆ ಎದ್ದಳು ನೋಡ ಯವ್ವ ಸೊಸಿ ಹಿಂಗಾರ ಬಾಳೆ ಆಗುತ್ತಾ ಬದುಕಾಗುತ್ತ. ಅದೇ ಮಗಳು ಹೇಳಿ ಈಗ 9ಕ್ಕೆ ಎದ್ದ, ಈಗ 8ಕ್ಕೆ ಎದ್ದ, ಸುಸ್ತಾಗಿರ್ತೈತಿ, ಸಾಲ್ ಸುಟ್ಟಿ ಅದಾವು ಅದಕ್ಕೆ ಈಗ ಎದ್ದ. ಎಲ್ಲರದು ಲೈಫ್ ಅಷ್ಟೇ ಅಲ್ಲ, ಹೆಣ್ಣಿಂದು ಅಷ್ಟೇ, ಸೊಸಿದು ಅಷ್ಟೇ. ನಿಮ್ಮ ಮನೆ ಹೆಣ್ಮಗಳು ಇನ್ನೊಬ್ರ ಮನೆ ಸೊಸೆ ಆದ್ರ ಇನ್ನೊಬ್ರ ಮನೆ ಹೆಣ್ಮಗಳು ನಿಮ್ಮ ಮನೆ ಸೊಸೆ ಆಗಿರ್ತಾಳ. ನೀವು ಸೊಸಿನ ಮಗಳ ತರ ನೋಡ್ಕೊಳ್ದೆ ಆಗದೆ ಇದ್ರು ಕೂಡ ಪರವಾಗಿಲ್ಲ, ಸೊಸೆನ ಸೊಸೆ ಆದ್ರೂ ಕೂಡ ಅಂತ ತಿಳ್ಕೊಂಡು ನಡೆಸ್ಕೊಂಡ್ರ ಮುಂದೆ ವಯಸ್ಸಾದ ಕಾಲಕ್ಕೂ ಕೂಡ ಆ ಸೊಸೆಗೂ ಅತ್ತೆ ಮ್ಯಾಗ ಒಂದಿಷ್ಟು ಕಳ್ಳು ಕಕ್ಲೆತನದ ಇರ್ತೈತಿ. ಸೊಸಿನ ಒಂದು ಸೌನು ನೀವು ಉರಿಸ್ಕೊಂಡಿರ್ತೀರಿ, ಆಮೇಲೆ ಸೊಸಿ ಕಡೆಯಿಂದ ನನ್ನನ್ನು ನೋಡ್ತಾ ಇಲ್ಲ, ನನ್ನ ಮಾಡ್ತಾ ಇಲ್ಲ, ನನಗೆ ಕೊಡ್ತಾ ಇಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಯಾಕ? ನಿಮ್ಮಲ್ಲಿರುವಂಥ ಬುದ್ಧಿಯಿಂದನೇ ನಿಮ್ಗೆ ಆ ಪರಿಸ್ಥಿತಿ ಬಂದಿರೋದಂಥದ್ದು. ಎಲ್ಲರಿಗೂ ಅಲ್ಲ, ಕೆಲವು ಜನರು ಇರ್ದಾರ ಅಷ್ಟೇ, ಅವರಿಗೆ ಕರ್ತವ್ಯ ಮಾಡೋದು ಗೊತ್ತಿರಂಗಿಲ್ಲ, ಕರ್ತವ್ಯ ಮಾಡೋದು ಪ್ರೀತಿ ಕೊಡೋದು ಗೊತ್ತಿರಂಗಿಲ್ಲ, ಬಟ್ ಇನ್ನೊಬ್ಬರ ಕಡೆಯಿಂದ ಕರ್ತವ್ಯ ತಗೊಳೋದು ಮಾತ್ರ ಗೊತ್ತಿರ್ತೈತಿ.